ಮೈಸೂರಲ್ಲಿ ಹನಿ ಟ್ರ್ಯಾಪ್ ಕೇಸ್ ಒಂದು ಬೆಳಕಿಗೆ ಬಂದಿದೆ. ಮೆಸೇಜ್ನಲ್ಲಿ ಟ್ರ್ಯಾಪ್ ಮಾಡಿ ಮನೆಗೆ ಕರೆಸಿಕೊಂಡು ಲಾಕ್ ಮಾಡಿರುವಂತ ಘಟನೆ. ಮೈಸೂರಲ್ಲಿ ಬಟ್ಟೆ ವ್ಯಾಪಾರಿ ದಿನೇಶ್ ಹನಿ ಟ್ರ್ಯಾಪ್ಗೆ ಒಳಗಾಗಿರೋದು. ವಾಟ್ಸ್ಆ್ಯಪ್ನಲ್ಲಿ ಬಟ್ಟೆ ವ್ಯಾಪಾರಿಗೆ ಯುವತಿಯೊಬ್ಬಳು ಮೆಸೇಜ್ ಮಾಡ್ತಾಳೆ, ಯಾರೂ ಇಲ್ಲ ಚಿಕ್ಕಮ್ಮನ ಮನೆಗೆ ಬಾ ಅಂತ ಮೆಸೇಜ್ ಮಾಡ್ತಾಳೆ. ಮನೆಗೆ ಬರ್ತಾ ಇದ್ದಂತೆ ಯುವತಿ ಲಾಕ್ ಮಾಡ್ಕೊಂಡಿದ್ದಾಳೆ. ನಂತರ ದಿನೇಶ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. 10 ಲಕ್ಷ ರೂಪಾಯಿಗೆ ಡಿಮಾಂಡ್ ಇಟ್ಟಿದ್ದಾರೆ. ರೂಮಿಗೆ ನುಗ್ಗಿ ಯುವತಿ ಮತ್ತು ಗ್ಯಾಂಗು ಈ ದಿನೇಶ್ಗೆ ಥಳಿಸಿದೆ. ಹನಿ ಟ್ರ್ಯಾಪ್ ಗ್ಯಾಂಗಿಗೆ ಪೊಲೀಸ್ ಸಿಬ್ಬಂದಿಯೇ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಮತ್ತೊಂದು ಡೀಟೇಲ್ ಕೂಡ ಸಿಗ್ತಾ ಇದೆ. ನೋಡ್ತಾ ಇದ್ದೀರಿ ಅವರ ಫೋಟೋವನ್ನು ಕೂಡ. ಯುವತಿಯ ಮಾತನ್ನು ನಂಬಿ ಯುವತಿಯ ಮನೆಗೆ ಹೋಗಿದ್ದಾನೆ ಯುವಕ ದಿನೇಶ್ ಅನ್ನುವಂಥ ವ್ಯಕ್ತಿ. ನಂತರ ಮನೆಯ ಲಾಕ್ ಮಾಡಿಕೊಂಡು ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ದಿನೇಶ್ಗೆ. ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ. ಒಬ್ಬ ಪೊಲೀಸ್ ಸಿಬ್ಬಂದಿಯೂ ಕೂಡ ಈ ಗ್ಯಾಂಗ್ನ ಸದಸ್ಯ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಈ ಹನಿ ಟ್ರ್ಯಾಪ್ ಗ್ಯಾಂಗ್ನ ಹಿನ್ನೆಲೆಯನ್ನು ಸದ್ಯ ಪೊಲೀಸರು ತಡಕಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಈ ಗ್ಯಾಂಗಿಗೆ ಇದೇ ಕೆಲಸನ ಹೆಂಗೆ? ಯಾಕಂತಂದ್ರೆ ವ್ಯವಸ್ಥಿತವಾಗಿ ಇದನ್ನೇ ಉದ್ಯೋಗ ಮಾಡಿದ ರೀತಿಯಲ್ಲಿ ಕಾಣ್ತಿದೆ ಇದನ್ನು ನೋಡ್ತಾ ಇದ್ರೆ. ಖಂಡಿತವಾಗ್ಲೂ, ಯಾಕೆಂದ್ರೆ ಈ ಯುವತಿ ಬಟ್ಟೆ ಅಂಗಡಿಗೆ ಒಂದಕ್ಕೆ ಹೋಗ್ತಾಳೆ. ಅಲ್ಲಿ ಬಟ್ಟೆ ಅಂಗಡಿಯ ಮಾಲೀಕ ಅತಿ ಹೆಚ್ಚು ಹಣವನ್ನು ಹೊಂದಿದ್ದಾನೆ ಅಂತ ವಿಷಯ ತಿಳಿದ ಬಳಿಕ ಆತನ ಜೊತೆಗೆ ಈ ಮೂರ್ತಿ ಮತ್ತಾತರ ಗ್ಯಾಂಗ್ ಎಲ್ಲರೂ ಸೇರಿಕೊಂಡು ಒಂದು ವ್ಯವಸ್ಥಿತವಾದಂತಹ ಜಾಲವನ್ನು ರೂಪಿಸ್ತಾರೆ. ಮೊದಲಿಗೆ ಆ ಮಹಿಳೆ ಬಟ್ಟೆ ಅಂಗಡಿಗೆ ಹೋಗಿ ಆ ಮಾಲೀಕನಿಂದ ಆ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಾಳೆ. ಬಳಿಕ ರಾತ್ರಿ 8:45 ಸುಮಾರಿಗೆ ಆತನಿಗೊಂದು ಮೆಸೇಜನ್ನು ಹಾಕ್ತಾಳೆ. ಮರುದಿನ ಆತ ಮೆಸೇಜನ್ನು ಹಾಕಿದಾಗ ಒಂದಷ್ಟು ಕಾನ್ವರ್ಸೇಷನ್, ಸಲುಗೆಯಿಂದ ಮಾತನಾಡುವಂತಹ ಹಾಗೂ ಒಂದಷ್ಟು ಸಲುಗೆಯಿಂದ ಇರುವಂತಹ ಈಕೆ ಫೋಟೋಗಳು ಆತನ ವಾಟ್ಸಪ್ಗೆ ರವಾನೆ ಆಗ್ತವೆ. ಆ ಫೋಟೋಗಳನ್ನು ಕಂಡಂತಹ ಆತ ಒಂದಷ್ಟು ಆಕೆಯ ಅಂದರೆ ಈ ಹನಿ ಟ್ರ್ಯಾಪ್ ಜಾಲಕ್ಕೆ ಮೊದಲಿಗೆ ಸಿಲುಕಿ ಕೊಡ್ತಾನೆ. ನಂತರ ಮಹಿಳೆ ಅಂದರೆ ಪಿರಿಯಾಪಟ್ಟಣದ ಕಂಪಲಾಪುರದಲ್ಲಿರುವಂಥ ತನ್ನ ಚಿಕ್ಕಮ್ಮನ ಮನೆಗೆ ಬನ್ನಿ, ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾಳೆ. ಇದನ್ನು ನಂಬಿದಂತಹ ಈ ದಿನೇಶ್ ಕುಮಾರ್ ನೇರವಾಗಿ ಮನೆಗೆ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ಮನೆಗೆ ಹೋದ ತಕ್ಷಣ ಆಕೆ ಒಳಗೆ ಕರೆದುಕೊಂಡು ಹೋಗ್ತಾಳೆ. ಕರೆದುಕೊಂಡು ಹೋಗಿ ಏಕಾಏಕಿ ಮನೆಯ ಬೀಗವನ್ನು ಅಂದರೆ ಚಿಲಕವನ್ನು ಒಳಭಾಗದಿಂದ ಹಾಕಿಕೊಳ್ಳುವಂಥ ಯತ್ನವನ್ನು ಮಾಡ್ತಾಳೆ. ನಂತರ ಅವರಿಬ್ಬರು ಹಾಸಿಗೆ ಮೇಲೆ ಕೂತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಮೂರ್ತಿ ಅನ್ನೋ ವ್ಯಕ್ತಿ ದಾಳಿಯನ್ನು ಮಾಡ್ತಾನೆ. ಅಂದರೆ ಮನೆ ಒಳಗಡೆ ಡೋರನ್ನು ಹೊಡೆದು ಒಳಗೆ ಹೋಗ್ತಾನೆ. ಇವರಿಬ್ಬರು ಕೂತಿರೋದನ್ನು ನೋಡಿ ಗಮನಿಸಿ ಯದ್ವಾ ತದ್ವಾ ಆತನ ಮೇಲೆ ಹಲ್ಲೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆತನಿಗೆ ಈ ಪೊಲೀಸ್ ಪೇದೆ ಶಿವಣ್ಣ ಮತ್ತು ಇನ್ನು ಮತ್ತೊಬ್ಬ ವ್ಯಕ್ತಿ ಗಣೇಶ್ ಗೌಡ ಎಲ್ಲರೂ ಕೂಡ ಸಾಥನ್ನು ನೀಡುವಂಥ ಕೆಲಸಕ್ಕೆ ಬಂದಿರ್ತಾರೆ. ಎಲ್ಲರೂ ಕೂಡ ಗುಂಪುಗೂಡಿ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆತನ ಕೂಡಿ ಹಾಕಿ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡು ನೀನು 10 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟರೆ ನಾವು ಈ ವಿಚಾರವನ್ನು ಹೊರಗೆ ತಿಳಿಸಲಿಲ್ಲ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಪೇದೆ ಶಿವಣ್ಣ ಅಂದರೆ ಆತ ಹುಣಸೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಾನೆ. ಈ ಪೊಲೀಸ್ ಪೇದೆಯ ಸಹಕಾರವನ್ನು ಪಡೆದುಕೊಂಡೇ ಈ ಮೂರ್ತಿ ಅಂಡ್ ಗ್ಯಾಂಗ್ ಇಂಥದ್ದೊಂದು ಜಾಲದಲ್ಲಿ ತೊಡಗಿಕೊಂಡಿರೋದು ಮತ್ತು ಆ ಯುವತಿಯನ್ನು ಆಗಿಂದಾಗೆ ಬಳಸ್ಕೊಂಡಿದ್ದರು. ಸದ್ಯ ಈಗ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ MK ದೀಪಕ್ ಅವರ ನೇತೃತ್ವ ತಂಡ ಈ ಆರೋಪಿಗಳ ತಲಾಶ್ ನಡೆಸಿದೆ. ಈ ನಡುವೆ ಆ ಪೊಲೀಸ್ ಪೇದೆ ಶಿವಣ್ಣ ಆತ ಸಿಕ್ಕಿದ್ದಾನೆ. ಆತನನ್ನು ಬಂಧಿಸಿ ಈಗ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನುಳಿದಂತೆ ಆ ಯುವತಿ ಸೇರಿದಂತೆ ಎಲ್ಲರೂ ಕೂಡ ಈಗ ನಾಪತ್ತೆಯಾಗಿದ್ದಾರೆ. ಮೊದಲ ಹಂತದಲ್ಲಿ ಒಂದಷ್ಟು ಹಣವನ್ನು ಕಸಿದುಕೊಳ್ಳುವಂಥ ಯತ್ನಕ್ಕೂ ಕೂಡ ಆತ ಯತ್ನ ಮಾಡಿದ್ರು ಅಂತ ಹೇಳಿ ತಿಳಿದು ಬರ್ತಿದೆ. ಜೊತೆಗೆ ಆ ಯುವತಿ ಈಗ ನಾಪತ್ತೆಯಾಗಿದ್ದು ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಏನಾದರೂ ಭಾಗಿಯಾಗಿದ್ದಾರಾ ಎಂಬುದರ ತನಿಖೆ ಕೂಡ ಆರಂಭ ಆಗಿದೆ. ರಕ್ಷತ್, ಈ ಕ್ರಿಮಿನಲ್ಸ್ ಜೊತೆಗೆ ಪೊಲೀಸಿಗೆ ಹೆಂಗೆ ಸಹವಾಸ ರವಿ? ಹೆಂಗೆ ಅವ್ರದ್ದು ಲಿಂಕ್ ಆಗಿರೋದು? ಪ್ರಮುಖವಾಗಿ ಇಲ್ಲಿ ಆ ಪೊಲೀಸ್ ಪೇದೆ ಶಿವಣ್ಣ ಮತ್ತೆ ಈ A1 ಆರೋಪಿಯಾಗಿರುವಂತಹ ಮೂರ್ತಿ ಇಬ್ರು ಕೂಡ ಒಂದೇ ಗ್ರಾಮದವರು. ಹಾಗಾಗಿ ಈ ಒಂದು ಐಡಿಯಾವನ್ನ ಈ ಪೊಲೀಸ್ ಪೇದೆ ಶಿವಣ್ಣನೇ ನೀಡಿರಬಹುದು ಅನ್ನೋ ಶಂಕೆ ಈಗ ವ್ಯಕ್ತವಾಗಿದೆ. ನಿಜಕ್ಕೂ ಇದು ಪೊಲೀಸ್ ಇಲಾಖೆಯಲ್ಲಿಯೇ ಈಗ ತಲೆ ತಗ್ಗಿಸುವಂತ ಕೆಲಸ. ಅವರೇ ಈಗ ಬೇಸರಕ್ಕೆ ಒಳಗಾಗಿದ್ದಾರೆ. ಯಾಕೆಂದ್ರೆ ನಮ್ಮ ಒಬ್ಬ ಸಿಬ್ಬಂದಿ ಅಂದ್ರೆ ಈ ರೀತಿ ಕೃತ್ಯದಲ್ಲಿ ತೊಡಗಿರೋದು ನಿಜಕ್ಕೂ ಸರಿಯಾದ ಬೆಳವಣಿಗೆ ಅಲ್ಲ ಅಂತೇಳಿ ಖುದ್ದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳೇ ಬೇಸರವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಶಿವಣ್ಣ ಹಾಗೂ ಆ ಮೂರ್ತಿ A1 ಆರೋಪಿ ಇಬ್ರು ಕೂಡ ಒಂದೇ ಗ್ರಾಮದವರಾದ ಕಾರಣಕ್ಕಾಗಿ ಇಬ್ಬರ ನಡುವೆ ಒಂದಷ್ಟು ಮಾತುಕತೆ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಶಿವಣ್ಣ ಅವರನ್ನ
ಮೂರ್ತಿ ಪುಸ್ತಾಯಿಸಿದ್ದಾನೆ. ಜೊತೆಗೆ ಆತನ ಸಹಾಯವನ್ನ ಪಡೆದುಕೊಂಡು ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರ ತಿಳಿಯೋದು ಬೇಡ, ಈ ರೀತಿ ಹನಿ ಟ್ರ್ಯಾಪ್ ಅನ್ನ ಮಾಡಿದ್ರೆ ಹಣ ಮಾಡಬಹುದು ಅಂತೇಳಿ ಐಡಿಯಾವನ್ನ ತೆಗೆದುಕೊಂಡು ಇಬ್ಬರು ಕೂಡ ಶಾಮೀಲಾಗಿ ಇವರ ಜೊತೆಗೆ ಒಂದಷ್ಟು 3 ಜನ ವ್ಯಕ್ತಿಗಳು ಬೇರೆಯವರು ಕೂಡ ಕರೆಸ್ಕೊಂಡು ಈ ಯುವತಿಯನ್ನ ಬಳಸಿಕೊಂಡು ಈ ರೀತಿ ಕೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.